ತುಂಬಾ ಜನ PSI ಆಸ್ಪಿರೆಂಟ್ಸ್ ಫೋನ್ ಮಾಡಿ ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಈ ಒಂದು PSI ನೋಟಿಫಿಕೇಶನ್ಸ್ ನಂಬರ್ ಆಫ್ ವೇಕೆನ್ಸಿ ಏನು ಒಂದು 2022, 23, 2023, 24ರಲ್ಲಿ 300 ಟೋಟಲ್ 600 ವೇಕೆನ್ಸಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿತ್ತು. ಬಟ್ ಆದ್ರೆ ಇವಾಗ ಅದನ್ನ ವೇಕೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಪೋಸ್ಟ್ ಅಂದ್ರೆ ಇನಿಷಿಯಲಿ ಝೀರೋ ರೆಕ್ರೂಟ್ಮೆಂಟೇ ಮಾಡಲ್ಲ ಅನ್ನೋ ತರ ಇತ್ತು. ಬಟ್ ಆದ್ರೆ ನಾವು ತುಂಬಾ ಪ್ರೆಸರ್ ಹಾಕಿದ್ಮೇಲೆ ಒಂದು ಅಪ್ ಟು 150 ಅಂದ್ರೆ 130 ಟು 150 ತನಕ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಏನು ಕ್ಯಾಬಿನೆಟ್ ಚೇಂಜ್ ಆಗಿದೆ, ಮಿನಿಸ್ಟರ್ಸ್ ಎಲ್ಲ ಅಂದ್ರೆ CM ಚೇಂಜ್ ಆದ್ಮೇಲೆ ಎಲ್ಲ ಮಿನಿಸ್ಟರ್ಸ್ ಚೇಂಜಸ್ ಆಗಿದೆ. ಈಗ ಮುಂಚೆ ಪರಮೇಶ್ವರ್ ಸರ್ ಇದೆ, ಈಗ ಪ್ರಿಯಾಂಕ್ ಖರ್ಗೆ ಸರ್ ಬಂದಿದ್ದಾರೆ ಗೃಹ ಸಚಿವರಾಗಿ. ಈಗ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಸುಮಾರು ಒಂದು 3-4 ಟೈಮ್ಸ್ ಭೇಟಿ ಮಾಡಿ ಮಾತಾಡಿದೀವಿ ಆಲ್ರೆಡಿ. ಈ ಒಂದು PSI ನೋಟಿಫಿಕೇಶನ್ ಜಾಸ್ತಿ ಮಾಡೋದಕ್ಕೆ ಒಂದು ಕ್ಲಾರಿಫಿಕೇಶನ್ಸ್ ತಗೊಂಡು ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಪಾಸಿಟಿವ್ ಭರವಸೆ ಕೊಟ್ಟಿದ್ದಾರೆ. ಬಟ್ ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಅಪ್ ಟು 600 ವೇಕೆನ್ಸಿ ಫಿಲ್ ಮಾಡೋ ತನಕ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಡ ಇರ್ತಾ ಇದೀವಿ. ಎಲ್ಲ ಏನು ಒಂದು PSI ಆಸ್ಪಿರೆಂಟ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ. ನಿಮಗೆ ಆದಷ್ಟು ಬೇಗ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಒಂದು ಕ್ಲಾರಿಫಿಕೇಶನ್ಸ್ ನಿಮಗೆ ಕೊಡೋಂಥ ಒಂದು ಕೆಲಸ ಮಾಡ್ತೀವಿ. ಆದಷ್ಟು ಬೇಗ ಎಲ್ಲರಿಗೂ ಈ ಒಂದು ಕ್ಲಾರಿಫಿಕೇಶನ್ಸ್ ಇಂದ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಬೇಕು ಅಂತಾನೆ ತುಂಬಾ ಜನ ಮೆಸೇಜ್ ಇರ್ಬೋದು, ಫೋನ್ ಮಾಡಿ ಹೇಳ್ತಾ ಇದ್ರ. ಈ ಒಂದು ಮುಂಚೆ ಅಪ್ರೂವಲ್ ಆಗಿರೋಂಥದ್ದು ಅಷ್ಟು ವೇಕೆನ್ಸಿ ಫಿಲ್ ಮಾಡೋದಕ್ಕೆ ನಾವು ಎಲ್ಲ ರೀತಿ ಪ್ರಯತ್ನ ಮಾಡ್ತಿದೀವಿ. ನಿಮಗೆ ನೆಕ್ಸ್ಟ್ ವೀಕ್ ತಿಳಿಸ್ತೀವಿ. ಯಾಕೆಂದ್ರೆ ಈಗ ಮಾಹಿತಿ ಇಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಇರೋಂಥಷ್ಟು ಮತ್ತೆ ನಾವು ಏನು ಪ್ರೆಸರ್ ಆಗ್ತಾ ಇದೀವಿ ಅಪ್ ಟು 600 ವೇಕೆನ್ಸಿ ಫಿಲ್ ಮಾಡಲೇಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಹೋರಾಟನೂ ಮಾಡ್ತೀವಿ ಅಂತ ಹೇಳಿದೀವಿ. ಬಟ್ ಗೌರ್ಮೆಂಟ್ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಈ ಪ್ರಿಯಾಂಕ್ ಖರ್ಗೆ ಸರ್ ಅವರು ತುಂಬಾ ಗಂಭೀರವಾಗಿ ತುಂಬಾ ಸೀರಿಯಸ್ ಆಗಿ ತಗೊಂಡು ನಂಬರ್ ಆಫ್ ವೇಕೆನ್ಸಿ ಆಡ್ ಮಾಡಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಆಗ್ರಹ ಮಾಡ್ತಾ ಇದೀವಿ. ಅದನ್ನ ಮಾಡಲೇಬೇಕು. ಯಾಕೆಂದ್ರೆ ಸುಮಾರು 5-6 ವರ್ಷದಿಂದ ಯಾವುದೋ ನೋಟಿಫಿಕೇಶನ್ಸ್ ಆಗಲಿಲ್ಲ. 5-6 ವರ್ಷದಿಂದ ಸುಮಾರು PSI 545 ಮತ್ತೆ 402 ನೋಟಿಫಿಕೇಶನ್ ಆಗಿ ಸುಮಾರು 5-6 ವರ್ಷ ಆಯಿತು. ಲಾಸ್ಟ್ 5-6 ವರ್ಷದಿಂದ ಯಾರು ಡಿಗ್ರಿ ಮುಗ್ದಿದ್ದಾರೆ ಅವ್ರಿಗೆ ಇನ್ನು ಇಲ್ಲಿವರೆಗೂ ಒಂದು ಅವಕಾಶನೂ ಸಿಗ್ಲಿಲ್ಲ. ಹಂಗಾಗಿ ಅವಕಾಶ ಜೊತೆಲಿ ಪೋಸ್ಟ್ ಸಿಗ್ಬೇಕಂದ್ರೆ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಇರಬೇಕು. ಆ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.